ನಮಸ್ಕಾರ ಸ್ನೇಹಿತರೆ ಹಿಂದೆ ನಾನು ಒಂದೆರಡು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಹೇಳಿದ್ದೆ ಯಾರಿಗಾದ್ರೂ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಈ ನಂಬರ್ ಮೇಲೆ ನಾನು ಜಾಯ್ನ್ ಆಗ್ತೀನಿ, ನನಗೂ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಕಮೆಂಟ್ ಹಾಕಿ ಅಂತ ಹೇಳಿ ಆ ಒಂದು ಎರಡು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಹಾಕಿದ ಮೇಲೆ ಸುಮಾರು ಜನ ಅಂದರೆ ಒಂದು 300 ಸಮೀಪ ಜನ ಜಾಯ್ನ್ ಆಗಿದ್ರಿ. ಬಟ್ ಅಲ್ಲಿ ನಾನು 1,000 ಜನ ಜಾಯ್ನ್ ಆದರೆ ಮಾತ್ರ ನಾನು ಈ ಸರ್ವಿಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನವೆಂಬರಲ್ಲಿ ಆ ವಿಡಿಯೋ ಹಾಕಿದ್ದೆ. ನವೆಂಬರಲ್ಲಿ ವಿಡಿಯೋ ಹಾಕಿ ನಾನು ಡಿಸೆಂಬರಲ್ಲಿ ಆ ಸರ್ವಿಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅಷ್ಟು ಜನ ಅಷ್ಟು ರೆಸ್ಪಾನ್ಸ್ ಕೊಟ್ಟಿಲ್ಲ, ಅಷ್ಟು ಜನ ಜಾಯಿನ್ ಆಗಲಿಲ್ಲ. ಬಿಕಾಸ್ ಇಲ್ಲಿ 1,000 ಜನ ಜಾಯಿನ್ ಆದರೆ ಮಾತ್ರ ಈ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ನಿಲ್ಲಿಸ್ತಿದ್ದೀನಿ. ಯಾಕಂದರೆ ಅಷ್ಟು ಜನ ಜಾಯಿನ್ ಆಗಿಲ್ಲ. 300 ಜನ ಸಮೀಪ ಜನ ಜಾಯಿನ್ ಆಗಿದ್ದೀರಾ, 700 ಇನ್ನೂ ಬೇಕು. ಈ ರೀತಿ ನಾನು ಸರ್ವಿಸ್ ಕೊಡೋದಕ್ಕೆ ಮತ್ತು ಈ ರೀತಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಕಾರಣ ಆಯಿತು. ಬಿಕಾಸ್ ಇದರಿಂದ ನಾವು ಜೀನಿಯಸ್ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಮೇಲೆ ಮಾಡಿಕೊಂಡು ನಾವು ಚಾನಲ್ ಗ್ರೋ ಮಾಡ್ಕೋಬೋದಿತ್ತು. ಬಟ್ ಅಷ್ಟು ಜನ ಅದರಲ್ಲಿ ಜಾಯಿನ್ ಆಗಲಿಲ್ಲ. ಸೊ ಹಾಗಾಗಿ ಆ ಸರ್ವಿಸ್ ನಾನು ಕೈ ಬಿಡ್ತಾ ಇದ್ದೀನಿ, ನಾನು ಅದನ್ನು ಮಾಡ್ತಾ ಇಲ್ಲ. ಈಗ ಸುಮ್ಮನೆ ಎಲ್ಲರೂ ಇನ್ನೂ ಮೆಸೇಜ್ ಹಾಕ್ತಿದ್ದೀರಾ, ಆಲ್ರೆಡಿ ಮೆಸೇಜ್ ಹಾಕೋರೆ ಕೇಳ್ತಿದ್ದೀರಾ. ಸೊ ಅವ್ರಿಗೆ ಒಂದು ಸ್ವಲ್ಪ ಕ್ಲೇರಿಫಿಕೇಶನ್ ಕೊಡಬೇಕು. ಈ ರೀತಿ ನಾನು ಸರ್ವಿಸ್ ಏನು ಹೇಳಿದ್ದೆ ಸಬ್ಸ್ಕ್ರೈಬರ್ಸ್ ಬಗ್ಗೆ, ಸೊ ಅದನ್ನು ನಾನು ಈಗ ಮಾಡ್ತಾ ಇಲ್ಲ, ಅದನ್ನು ನಿಲ್ಲಿಸ್ತಿದ್ದೀನಿ ಕಂಪ್ಲೀಟ್ ಆಗಿ. ಅದನ್ನು ನಾನು ಮಾಡ್ತಾ ಇಲ್ಲ. ಯಾವಾಗ ಮತ್ತೆ ಅದು ಅಂದರೆ ನಮ್ಮ ಚಾನಲ್ ಮೇಲೆ ಇನ್ನೂ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದೆ. ನಮ್ಮ ಚಾನಲ್ ಮೇಲೆ 25,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಾಗಾಗಿ ನಾವು ಜಾಸ್ತಿ ಜನಕ್ಕೆ ನಾವೇ ರೀಚ್ ಆಗ್ತಿಲ್ಲ ಅಂದರೆ ಇದು ಮಾಡೋದು ಬೇಡ ಅಂತ ನನಗೆ ಅನಿಸಿದೆ. ಸೊ ಯಾವಾಗ ನಾವು 1,00,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತೀವಿ ನಮ್ಮ ಚಾನಲಿಂದ, ಆವಾಗ ಏನಾದರೂ ಒಂದು ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಅಲ್ಲಿವರೆಗೂ ಈಗ ನಾನು ಈ ಸರ್ವಿಸ್ ಸ್ಟಾಪ್ ಮಾಡ್ತಿದ್ದೀನಿ. ಬಟ್ ಇಲ್ಲಿ ಒಂದು ಕ್ಲೇರಿಫಿಕೇಶನ್ ಕೊಡಬೇಕು ಸ್ನೇಹಿತರೆ, ನಾನು ಬೇರೆಯವ್ರ ರೀತಿ ಸಬ್ಸ್ಕ್ರೈಬರ್ಸ್ ಕೊಡೋದಾಗ್ಲಿ, ವಾಚ್ ಅವರ್ ಕೊಡೋದಾಗ್ಲಿ ಆ ರೀತಿ ಸರ್ವಿಸ್ ಅಲ್ಲ ನಂದು. ನನ್ನ ಹತ್ರ ಯೂಟ್ಯೂಬ್ ಯಾರು ಮಾಡ್ತೀನಿ ಅಂತ ಬರ್ತಿದ್ದಾರೆ, ನಾನು ಯೂಟ್ಯೂಬರ್ ಆಗಬೇಕು, ನಾನು ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತ ಯಾರು ಬರ್ತಿದ್ದಾರೆ ಅಂಥವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸರ್ವಿಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಮಾಡಿದ್ದೆ. 1,000 ಜನ ಅಟ್ ಎ ಟೈಮ್ 1,000 ಸಬ್ಸ್ಕ್ರೈಬರ್ಸ್ ತಮ್ಮ ಚಾನಲ್ ಮೇಲೆ ಗೇನ್ ಮಾಡಿಕೊಂಡು, ಅದಾದ ಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು 1,000 ಜನನೂ ಕೂಡ ಯೂಟ್ಯೂಬ್ ಮೇಲೆ ದುಡ್ಡು ಮಾಡಲಿಕ್ಕೆ ಅವಕಾಶ ಇತ್ತು. ನಾನು ಬೇರೆ ರೀತಿಯಿಂದ ಜೀನಿಯನ್ ಆಗಿ ಕರೆಕ್ಟಾಗಿ 1,000 ಸಬ್ಸ್ಕ್ರೈಬರ್ಸ್ ಕೊಟ್ಟರೆ ಚಾನಲ್ಲು ಗ್ರೋ ಆಗ್ತಾ ಇತ್ತು. ಅದ್ರ ಜೊತೆಗೆ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ನಾವು ಬೇರೆ ರೀತಿಯಿಂದ ನಮ್ಮ ಕಂಟೆಂಟ್ ಎಲ್ಲ ಅಪ್ಲೋಡ್ ಮಾಡಿಕೊಂಡು ನಾವು ನಮ್ಮ ಚಾನಲ್ ಗ್ರೋ ಮಾಡ್ಕೊಂಡು ದುಡ್ಡು ಮಾಡ್ಬೋದಿತ್ತು. ಬಟ್ ಆ ರೀತಿ ನಾನು ರೀಚ್ ಆಗಲಿಲ್ಲ ಜನರಿಗೆ. 300 ಜನ ಮಾತ್ರ ಜಾಯ್ನ್ ಆಗಿದ್ದೀರಾ, ನಿಯರೆಸ್ಟ್ 300 ಜನ ಆಗಿದ್ದೀರಾ. ಸೊ ನನಗೆ ಬೇಕಾಗಿರೋದು 1,000 ಜನ. 1,000 ಜನ ಸೇರಿದ್ರೆ ಮಾತ್ರ ನಾವು ಅದನ್ನು ಮಾಡ್ಬೋದು. ಯಾಕಂದರೆ ಎಲ್ಲರಿಗೂ ಬೇಕಾಗಿರೋದು ಒಂದು ಮೈಲ್ ಸ್ಟೋನ್ ಇರುತ್ತೆ, 1,000 ಸಬ್ಸ್ಕ್ರೈಬರ್ಸ್. ಸೊ ಆ 1,000 ಜನ ಸೇರಿದರೆ ಆ 1,000 ಸಬ್ಸ್ಕ್ರೈಬರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಅಲ್ಲ. ಈ ರೀತಿ ಮಾಡಿದರೆ ನಿಮ್ಗೆ ಗೊತ್ತಿದೆ, ಸಬ್ ಮಾಡಿದರೆ ಚಾನಲ್ ಮೇಲೆ ಆಗಿರೋ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗುತ್ತೆ. ನೀವು ನೋಡಿರ್ಬೋದು, ಒಂದು 10 ಜನಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಾ, 10 ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಆದರೆ ಆ 10 ಜನ ಡಿಕ್ರೀಸ್ ಆಗಿಬಿಡುತ್ತೆ. ನೀವು ನೋಡಿರ್ಬೋದು, ಸುಮಾರು ಜನ ಈ ರೀತಿ ಮಾಡಿರ್ತೀರ. ಬಟ್ ನಾನು ಹೇಳ್ಕೊಡೋ ರೀತಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾನು ಯಾವಾಗಲೂ ನನ್ನ ಚಾನಲ್ ಮೇಲೆ ಡಿಫ್ರೆಂಟ್ ಕಂಟೆಂಟೇ ತೊಗೊಂಡು ಬರ್ತೀನಿ, ಡಿಫ್ರೆಂಟ್ ಟೈಪ್ ಆಫ್ ಟ್ರಿಕ್ಸನ್ನೇ ತೊಗೊಂಡು ಬರ್ತಾ ಇರ್ತೀನಿ. ಸೊ ನಾನು ಸ್ಟಡಿ ಮಾಡಿರೋ ಪ್ರಕಾರ ಈ ರೀತಿ ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ಚಾನಲ್ ಮೇಲೆ ಆಗಿರೋ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗೋದೇ ಇಲ್ಲ. ಸೊ ಜೀನಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನಾನು ಲಾಸ್ಟ್ ಟೈಮ್ ಆದರೂ ಹೇಳಿದ್ದೆ, ಒಂದು ಚಾನಲ್ ಕೂಡ ನಾನು ಮ್ಯಾನೇಜ್ ಮಾಡ್ತೀನಿ, ಆ ಚಾನಲ್ ಮೇಲೆ ನೋಡಿ ಏನಾಗ್ತಿದೆ ಅಂತ. ಸೊ ಅಲ್ಲಿ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಯಾವುದೇ ರೀತಿಯಿಂದ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಡಿಕ್ರೀಸ್ ಆಗಲಿಲ್ಲ. ಸೊ ಇದು ನಾವು ನೋಡಿ ಸಬ್ಸ್ಕ್ರೈಬ್ ಮಾಡಿರ್ತೀವಿ, ಯಾರು ಅನ್ಸಬ್ಸ್ಕ್ರೈಬ್ ಮಾಡಲ್ಲ, ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಲ್ಲ. ನಾವು ಸಬ್ಸ್ಕ್ರೈಬ್ ಮಾಡಿರ್ತೀವಿ, ಬೇರೆ ನಮಗೆ ಅವ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ನಾವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರ್ತೀವಿ. ಬಟ್ ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಲ್ಲ. ಆದರೂ ಕೂಡ ನಮ್ಮ ಚಾನಲ್ ಮೇಲಿಂದ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೊಂದು ಕಾರಣ ಇದೆ. ಯೂಟ್ಯೂಬ್ ಅದೊಂದು ಪಾಲಿಸಿ ಇದೆ ಯೂಟ್ಯೂಬ್ ಮೇಲೆ, ನೀವು ಫೇಕ್ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಏನು ಸಬ್ಸ್ಕ್ರೈಬರ್ಸ್ ತೊಗೊಂಡು ಬರ್ತೀರಾ ಅದನ್ನು ಡಿಕ್ರೀಸ್ ಮಾಡುತ್ತೆ ಯೂಟ್ಯೂಬ್. ಬಟ್ ಯೂಟ್ಯೂಬಲ್ಲಿ ಒಂದು ಆಪ್ಷನ್ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೀವು ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಸೊ ಅದು ನಾನು ಮಾಡಬೇಕು, ಎಲ್ರಿಗೂ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಬಟ್ ಅಷ್ಟು ಜನ ಸೇರಲಿಲ್ಲ, ನಾವು ರೀಚ್ ಆಗಲಿಲ್ಲ ಅಷ್ಟು ಜನಕ್ಕೆ.
ಒಂದು 300 ಜನಕ್ಕೆ ನಾನು ಅಷ್ಟೇ ರೀಚ್ ಆಗಿದ್ದೀನಿ. 4,000 ಜನ ಫಸ್ಟ್ ವಿಡಿಯೋ ಹಾಕ್ತಾರೆ, ನವೆಂಬರಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೆ, 4,000 ಜನ ಅಲ್ಲಿ ನೋಡಿದ್ರು. ಬಟ್ ಅಷ್ಟು ಜನರಲ್ಲಿ 1,000 ಜನ ಬರಲಿಲ್ಲ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ. ಸೊ ಅಲ್ಲಿ ಬರೀ ಚಾನಲ್ ಮೇಲೆ ವಿಡಿಯೋಸ್ ನೋಡೋರಿದ್ರೋ ಗೊತ್ತಿಲ್ಲ, ಅಥವಾ ಕಂಟೆಂಟ್ ಕ್ರಿಯೇಟರ್ ಇದ್ರೋ ಗೊತ್ತಿಲ್ಲ. ಸೊ ಹಂಗಾಗಿ ಅಷ್ಟು ಜನ ನಂಗೆ ಬರಲಿಲ್ಲ. ನನಗನ್ಸುತ್ತೆ ಅಲ್ಲಿ ವಿಡಿಯೋ ನೋಡೋರೇ ಜಾಸ್ತಿ ಜನ ಇದ್ರು, ಹಾಗಾಗಿ ಬರೀ ವಿಡಿಯೋ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನು ಕಂಟೆಂಟ್ ಕ್ರಿಯೇಟರ್, ನಾನು ಯೂಟ್ಯೂಬ್ ಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಏನಾದರೂ ದುಡ್ಡು ಮಾಡಬೇಕು ಅಂತ ಇರೋರು ಮಾತ್ರ ನನ್ನ ಚಾನಲ್ ನನಗೆ ಕಮೆಂಟ್ ಹಾಕಿದ್ದಾರೆ. ಸೊ ಈ ರೀತಿ ಮಾಡೋರು 1,000 ಜನ ನಂಗೆ ಬೇಕು. 1,000 ಜನ ಯಾವಾಗ ನಮ್ಮ ಕಮ್ಯುನಿಟಿಯಲ್ಲಿ ಜಾಯಿನ್ ಆಗ್ತೀರಾ ಆವಾಗ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಡಿಸೆಂಬರಲ್ಲಿ ಮಾಡಬೇಕು ಅಂತ ಇತ್ತು. ತುಂಬ ಜನ ಸರ್ ಏನೂ ಅಪ್ಡೇಟ್ ಬರಲಿಲ್ಲ, ಏನಾಯಿತು ಅಂತ ಕೇಳ್ತಾ ಇದ್ದೀರಾ, ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ. ಸೊ 300 ಜನರಲ್ಲಿ ಒಂದು 50-60 ಜನ ಹಾಗೆ ಕಮೆಂಟ್ ಹಾಕ್ತಾನೆ ಇದ್ದೀರಾ. ಸೊ ಅವರಿಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಂಗಾಗುತ್ತೆ, ನಿಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ನಾವೇನು ಈ ಸರ್ವಿಸ್ ಮಾಡಬೇಕು ಅಂತ ಮಾಡಿದ್ದೀವಿ 1000 ಸಬ್ಸ್ಕ್ರೈಬರ್ಸದ್ದು. ಸೊ ಇದು ಒಂದು ಸ್ವಲ್ಪ ನಾನು ಈಗ ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸ್ಟಾಪ್ ಅಂದರೆ ನಾನು ಸ್ಟಾರ್ಟೇ ಮಾಡಿಲ್ಲ. ಸೊ ಈಗ ಇದನ್ನು ನಾನು ಕಂಟಿನ್ಯೂ ಮಾಡೋದಿಲ್ಲ. ಯಾವಾಗಲಾದರೂ ಈ ಇನ್ನೊಂದು ವಿಡಿಯೋ ಮಾಡಿ ಅಥವಾ ನಮ್ಮ ಚಾನಲ್ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಬಂದು ನಮ್ಮ ಚಾನಲ್ ಸ್ಟ್ಯಾಂಡ್ ಅಪ್ ಆಯಿತು ಅಂದರೆ ಆವಾಗ ನಾನು ಈ ಸರ್ವಿಸ್ ಮತ್ತೆ ಎಲ್ಲ ಇನ್ನೊಮ್ಮೆ ಟ್ರೈ ಮಾಡ್ತೀನಿ, ನೋಡೋಣ ಆವಾಗ ಏನಾಗುತ್ತೆ. ಸೊ ಇದೊಂದು ನಂಗೆ ಮಾಡಬೇಕಾಗಿದೆ, ಬಟ್ ಆದರೆ ಮಾಡಿ ತೋರಿಸೋಕೆ ಒಂದು ಅವಕಾಶ ಇರುತ್ತೆ. ಸೊ ನೋಡೋಣ, ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಈ ರೀತಿ ಬಂತು ಅವಕಾಶ ಅಂದರೆ ನಾನು ಮಾಡ್ತೀನಿ. ಬಟ್ ಒಂದು ಕ್ಲಿಯರ್ ಹೇಳ್ತೀನಿ ಸರ್, ಅಂದರೆ ನಾನು ಈ ಕೊಡೋ ಸರ್ವಿಸ್, ನಾನು ಮಾಡ್ತಿರೋ ಈ ಟೈಪ್ ಆಫ್ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗಲ್ಲ. ಇದೊಂದು ಬೆಸ್ಟ್ ಅವಕಾಶ ಇತ್ತು, ಬಟ್ ಯಾರು ಇದನ್ನು ಉಪಯೋಗಕ್ಕೆ ತಗೊಳ್ಳಿಲ್ಲ. ಸುಮಾರು ಜನ ಏನೇನೋ ಒಂದು 1000 ಜನ ಜಾಯಿನ್ ಆಗಿ 350 ರೂಪೀಸ್ ಚಾರ್ಜ್ ಮಾಡ್ತೀನಿ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ ಬಂದು ಹೇಳೋದು ಮಾತ್ರ ಅದು ಮಾಡಿದ್ರು. ಅದು ಬಿಟ್ಟರೆ ಈ ಸರ್ವಿಸ್ ಏನಿದೆ ಏನಾದರೂ ಆಗ್ಬೋದಾ ಅನ್ನೋದು ಯಾರು ಟ್ರೈ ಮಾಡ್ಲಿಕ್ಕೆ ಹೋಗಲಿಲ್ಲ. ಈವನ್ ಈ ಏನು ಕಮೆಂಟ್ ಹಾಕಿದ್ದಾರೆ, ನಾನು ಫ್ರೀ ಜಾಯ್ನ್ ಆಗ್ತೀನಿ, ನಂಗೆ ಆಗುತ್ತಾ ನೋಡ್ತೀನಿ ಆಮೇಲೆ ಹೇಳ್ತೀನಿ ಅನ್ನೋದಾದರೂ ಹೇಳಬೇಕಾಗಿತ್ತು. ಸೊ ಅವರು ಕೂಡ ಬಂದಿಲ್ಲ. ಓಕೆ, ಏನೇ ಇರಲಿ, ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ಅದು ಯಾವುದೇ ಒಳ್ಳೆ ಕೆಲಸ ನೋಡಿ ಅಷ್ಟು ಬೇಗ ಆಗಲ್ಲ. ಅದೇ ನಾನು 5500 ಪೇ ಮಾಡಿ ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ ಇಷ್ಟು ವಾಚ್ ಅವರ್ ಕೊಡ್ತೀನಿ ಅಂದರೆ ನಂಬಿ ಬಂದ್ಬಿಡ್ತೀರಾ. ಏಕೆಂದರೆ ಅಲ್ಲಿ ದುಡ್ಡು ಜಾಸ್ತಿ ಇದೆ ನೋಡಿ. 5500 ಅಂದರೆ ಏನೋ ಆಗುತ್ತೆ ಅನ್ನೋದು ಒಂದಿರುತ್ತೆ. 350ಯಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕೊಡ್ತಾ ಅಂದರೆ ನಂಬಿಕೆ ಬರಲ್ಲ. ಸೊ ದುಡ್ಡು ಎಷ್ಟು ಜಾಸ್ತಿ ಚಾರ್ಜ್ ಮಾಡ್ತೀವಿ ಅದು ಅಷ್ಟು ಬೆಸ್ಟ್ ಆಗಿರುತ್ತೆ ಯಾವಾಗಲೂ. ನೋಡಿರ್ಬೋದು ನೀವು 15,000, 50,000, 1 ಲಕ್ಷ ಈ ರೀತಿ ಚಾರ್ಜ್ ಮಾಡಿ ಒಂದು ಯೂಟ್ಯೂಬ್ ಕೋರ್ಸ್ ಅಂತ ಮಾಡ್ತಿರ್ತಾರೆ. ಆಮೇಲೆ ಚಾನಲ್ ಕ್ರಿಯೇಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಎಲ್ಲ ಗೇನ್ ಮಾಡಿ ವಾಚ್ ಕಂಪ್ಲೀಟ್ ಮಾಡಿಕೊಂಡು ಈ ರೀತಿ ಒಂದು ಇದು ನಡೆಸ್ತಾರಲ್ಲ, ಅವರಿಗೆ ತುಂಬ ಬೇಗ ನಂಬಿಡ್ತೀರಾ. ಸೊ ಆ ರೀತಿ ನಾವು ಮಾಡ್ಬೋದು, ಬಟ್ ನನಗದು ಇಷ್ಟ ಇಲ್ಲ. ಯಾಕಂದರೆ ಆ ರೀತಿ ಮಾಡಿ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ, ಕಮ್ಮಿ ದುಡ್ಡಲ್ಲಿ ಒಂದೊಳ್ಳೆ ಕೆಲಸ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಸಪೋರ್ಟ್ ಸಿಗಲಿಲ್ಲ, ಅಲ್ಲಿ ಜನ ಇಂಟ್ರೆಸ್ಟ್ ಇಲ್ಲ, ಏನಾಯಿತು ಗೊತ್ತಿಲ್ಲ. ಈಗ ಜನರ ಮನಸ್ಸಿನ ಭಾವನೆ ನಮ್ಗೆ ಅರ್ಥ ಆಗಲ್ಲ. ಅವ್ರೇನು ಯೋಚನೆ ಮಾಡ್ತಿರ್ತಾರೆ ಅದು ನಮ್ಗೆ ಗೊತ್ತಾಗಲ್ಲ. ಅಥವಾ ಏನಾಗಿದೆ ನಮ್ಮ ಹಿಂದೆ ನಡ್ತಿರೋದು ಏನು ಗೊತ್ತಾಗಲ್ಲ. ಸೊ ಏನಾಗಿದೆ ಅದು ಕ್ಲಿಯರ್ ಆಗಿ ನಂಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ಈ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಯಾವುದೇ ರೀತಿಯಿಂದ ನಾನು ಸಬ್ಸ್ಕ್ರೈಬರ್ಸ್ ಕೊಡಲ್ಲ. ವಾಚ್ ಅವರ್ ಅಂತೂ ನಾನು ಮೊದಲೇ ಹೇಳೇ ಇಲ್ಲ. ಬರೀ 1000 ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳಿದ್ದೆ. ಬಟ್ ಇದು ಕೂಡ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮುಂದೆ ಆದರೂ ಇನ್ನೂ ಸ್ಟಾರ್ಟ್ ಮಾಡಲ್ಲ. ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂತ ಅನಿಸ್ತು ಅಂದರೆ ಆವಾಗ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ, ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ದಯವಿಟ್ಟು ಸ್ವಲ್ಪ ಕೋಆಪ್ರೇಟ್ ಮಾಡಿ. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಆಯಿತು ಅಂದರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ, ಕರೆಕ್ಟಾಗಿ ಕೆಲಸ ಮಾಡಿ, ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವುದೇ ಕೆಲಸ ಮಾಡಲಿ ನಾವು ಅದಕ್ಕೊಂದು ಸಮಯ ಅಂತ ಇರುತ್ತೆ. ಈಗ ನಾವೊಂದು ಲಕ್ಷಾನುಗಟ್ಟಲೆ ಒಂದು ಅಮೌಂಟ್ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಾವು ಅದಕ್ಕೆ ಟೈಮ್ ಕೊಡ್ತೀವಿ. ಒಂದು 6 ತಿಂಗಳನ್ನು, 1 ವರ್ಷ ಟೈಮ್ ತೊಗೊಂಡೆ ಅಲ್ಲಿ ಬಿಸ್ನೆಸ್ಗೆ ಬಂದಿರ್ತೀವಿ. ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಅಷ್ಟು ಬೇಗ ನಮ್ಮ ಬಿಸ್ನೆಸ್ ಗ್ರೋ ಆಗಲ್ಲ ಅನ್ನೋದು. ಅದೇ ರೀತಿ ಅಷ್ಟು ಇನ್ವೆಸ್ಟ್ ಮಾಡಿನೂ ನಾವು ತಾಳ್ಮೆ ಇಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಜೀರೋ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ತಾಳ್ಮೆ ಬೇಕು. ತಾಳ್ಮೆ ಜೊತೆ ಕಂಟೆಂಟ್ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡಿ. ಡೈಲಿ ಎಷ್ಟು ಆಗುತ್ತೋ ಅಷ್ಟು ಕಂಟೆಂಟ್ ಹಾಕಿ, ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಹಾಕಿ.
ಇದು ನೋಡಿ 6 ಮಂತ್ಸ್ ಅನ್ನೋದು ಏನು ಇದೆ ಅಂದರೆ ಒಂದು ಲರ್ನಿಂಗ್ ಟೈಮ್ ಇದೆ. ಇದು ಈ 6 ತಿಂಗಳು ನಾವು ಕಲಿತೀವಿ. ಇವತ್ತೊಂದು ವಿಡಿಯೋ ಹಾಕ್ತೀವಿ. ಸೊ ಆ ವಿಡಿಯೋ ಹಾಕಿದ್ಮೇಲೆ ಆ ವಿಡಿಯೋ ನಾವು ನೋಡಬೇಕು, ಯಾವ ರೀತಿ ಮಾಡಿದ್ದೀನಿ, ಹಿಂದೆ ಮಾಡಿರುವಂಥ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಮಾಡೋ ವಿಡಿಯೋದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ತೊಗೊಂಬಿಡಿ. ಸೊ ಇದು ನಾವು ಟೈಟಲ್ ಹೇಗೆ ಹಾಕ್ತಿದ್ದೀವಿ, ಥಂಬ್ನೇಲ್ ಹೇಗೆ ಹಾಕ್ತಿದ್ದೀವಿ, ಡಿಸ್ಕ್ರಿಪ್ಷನ್ ಹೇಗೆ ಬರೀತಿದ್ದೀವಿ, ಸೊ ಇದೆಲ್ಲ ಟ್ಯಾಗ್ಸ್ ಹೇಗೆ ಬರೀತಿದ್ದೀವಿ, ಇದೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ತಾ ಬನ್ನಿ. ಇಂಪ್ರೂವ್ ಆಗ್ತಾ 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 6 ತಿಂಗಳಲ್ಲಿ ಚಾನಲ್ ಗ್ರೋ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಮಾಡ್ತಾ ಹೋಗಿ, ಖಂಡಿತ ಚಾನಲ್ ಮೇಲೆ ಏನಾದರೂ ಒಂದು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಮಾಡಿದರೆ ಹಾಗೆ ಆಗುತ್ತೆ. ದಯವಿಟ್ಟು ಈ ರೀತಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಧನ್ಯವಾದ ಸ್ನೇಹಿತರೆ.